ಕೋಲಾರ ಜಿಲ್ಲೆ ಮುಳಬಾಗಿಲು ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ಅಂಬೇಡ್ಕರ್ ಅವರನ್ನು ಕೆಲವು ಕಿಡಿಗೇಡಿಗಳು ಅವಹೇಳನಕಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಮುಳಬಾಗಿಲು ನಗರದಲ್ಲಿ ಅವರ ಹೇಳಿಕೆಯಂತ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಬೇಕೆಂದು ಸಂಘಟನೆಯಿಂದ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮುಖಾಂತರ ಅಂತವರ ಬಗ್ಗೆ ಕಠಿಣ ಕ್ರಮವನ್ನು ಧರಿಸಬೇಕೆಂದು ಈ ಸಂಘಟನೆಯು ಮನವಿ ಮಾಡಿಕೊಂಡಿದ್ದಾರೆ. ಇಂಥ ಕಿಡಿಗೇಡಿಗಳು ಇದ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ರವಾನೆ ಮಾಡುತ್ತಾರೆ. ನಮ್ಮ ಆದೇಶ ಕಾನೂನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು ಸುಧಾರಿಸುವ ಮುಖಾಂತರ ಅವರ ಬದುಕಿನ ಅರಿವು ಮೂಡಿಸುವ ಮಹಾನ್ ವ್ಯಕ್ತಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅದು ಎಲ್ಲಿಗಂಟ ಸರಿ ಎಂದು ಪೊಲೀಸರು ತನಿಖೆಯ ಮುಖಾಂತರ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಈ ಸಂಘಟನೆಯು ಹೋರಾಟವಾಗಿದೆ. जय बोलो बाबा साहब अंबेडकर जय बोलो बाबा साहब अंबेडकर बेके बेको बेके बेको बाबा साहेबನ್ನ ಅವಮಾನ ಮಾಡಿರೋ ಕಿಡಿಗೇಡಿಗೆ ಹೇಳಿ ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿರೋ ಕಿಡಿಗೇಡಿಗಳನ್ನ ಹೇಳಿ ಧಿಕ್ಕಾರ. ಬೇಕೇ ಬೇಕು ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗೆ ಹೇಳಿ ಧಿಕ್ಕಾರ. ಕಿಡಿಗೇಡಿಗೆ ಹೇಳಿ ಧಿಕ್ಕಾರ. ಅವರ ಅಟ್ಟಹಾಸಕ್ಕೆ ಹೇಳಿ ಧಿಕ್ಕಾರ. ಅವ್ರನ್ನ ಈಗಲೇ ಕೂಡಲೇ ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಕಿಡಿಗೇಡಿಗಳನ್ನ ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಅವ್ರನ್ನ ಗಡಿಪಾರು ಮಾಡಲೇಬೇಕು, 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 ಮಾಡಲೇಬೇಕು. ಜೈ ಬಲೋ ಭಾರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ. ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಹೀನಾಯವಾಗಿ ಅವರು ಗುಲಾಮರ ಹಬ್ಬ ಅಂತ ಕರೆದಿರತಕ್ಕಂಥ ಕಿಡಿಗೇಡಿಗಳನ್ನ ಕೂಡಲೇ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಬೇಕಂತ ಸಂಬಂಧ ಕಳಿಸಿ ಈ ಮೆಮೊರಾಂಡಮ್ಗಳನ್ನು ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ಬೇಕಂತ ತಮ್ಮಲ್ಲಿ ತಿಳಿಸ್ತಾ ಈ ಮೆಮೊರಾಂಡಮನ್ನು ತಮ್ಮ ಓದ್ತಾ ಇದ್ದೀನಿ. ಮಾನ್ಯ ತಹಶೀಲ್ದಾರ್ ಸಾಹೇಬರು ಮುಳಬಾಗಿಲು ತಾಲೂಕು ಮುಳಬಾಗಿಲು ವಿಷಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಅವಮಾನಿಸುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಗುಲಾಮರ ಹಬ್ಬ ಎಂದು ಕರೆದಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಗಡಿಪಾರು ಮಾಡಲು ಒತ್ತಾಯಿಸಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ರಾಜ್ಯಾದ್ಯಂತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಗೆ ಬಂದ 1949ರಿಂದ ಇದುವರೆಗೂ ಸಮಾಜದಲ್ಲಿ ಎಲ್ಲ ಜಾತಿ ಜನಾಂಗಗಳು, ಎಲ್ಲ ಧರ್ಮದವರು ತಮ್ಮ ಧರ್ಮಗಳ ಆಚಾರ ವಿಚಾರಗಳನ್ನು ಅವರದ್ದೇ ಆದ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡುತ್ತಿದ್ದರು. ಯಾವುದೇ ಧರ್ಮವು ಇನ್ನೊಂದು ಧರ್ಮವನ್ನು ಏರಿಸುವಂಥ ಕೆಟ್ಟ ಮನೋಭಾವವನ್ನು ದೂರ ಮಾಡಿರುವಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಎಲ್ಲ ಜಾತಿ ಜನಾಂಗದವರು ಸ್ವತಂತ್ರವಾಗಿ ಬದುಕಲು ಮುಕ್ತ ಅವಕಾಶವನ್ನು ಕೊಟ್ಟಿರುವಂತಹ ವ್ಯಕ್ತಿ ಬಾಬಾ ಸಾಹೇಬ್. ಬಹುಜನ ಸಂಘಟನೆಯ ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಒತ್ತಾಯಿಸಿ ಈ ಮೆಮೊರಾಂಡಮನ್ನು ನಾವು ನಮ್ಮನ್ನು ಸ್ವೀಕರಿಸಿ ಇವರನ್ನ ಗಡಿಪಾರು ಮಾಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಗುಲಾಮರ ಹಬ್ಬ ಎಂದು ಕರೆದಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಗಡಿಪಾರು ಮಾಡಲು ಒತ್ತಾಯಿಸಿ ನಮ್ಮ ಬಹುಜನ ಒಕ್ಕೂಟದ ಕಡೆಯಿಂದ ಮನವಿಯನ್ನು ಕೊಟ್ಟಿರ್ತಾರೆ. ನಾನು ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಡ್ತೀನಿ. ಸಂಘಟನೆಯ ಚಳುವಳಿ ಒಕ್ಕೂಟದಿಂದ ನಾವು ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿರೋರು, ಅವ್ರಿಗೆ ಸರ್ಕಾರದಿಂದ ನಾವು ಒತ್ತಡ ಆಗ್ತಾ ಇದ್ವಿ. ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ, ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರು ಪ್ರತಿಯೊಬ್ಬರನ್ನ ಬದುಕೋಕ್ಕೆ ಪ್ರಪಂಚದಲ್ಲಿ ಹಕ್ಕು ಕೊಟ್ಟವ್ರೆ. ಆ ಹಕ್ಕುವನ್ನು ತಿಳ್ಕೊಂಡಂಗೆ ಅದಕ್ಕೆ ಹೆಂಗೆ ಏನು ಯಾವ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆಲ್ಲ ಸಮಾನತೆ ಬದುಕೋಕ್ಕೆ ಆಧಾರ ಕೊಟ್ಟವ್ರೆ. ಅದಕ್ಕೋಸ್ಕರ ಅವ್ರ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇಲ್ದಂಗೆ ಅವ್ರಿಗೆ ಏನಂದ್ರೆ ಅದೆಲ್ಲ ಇದು ಮಾಡೋ ಅವ್ರಿಗೆ ಅರೆಸ್ಟ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರುವಂಥ ಕಿಡಿಗೇಡಿಗಳಿಗೆ ಈ ಕೂಡಲೇ
ಗಡೀಪಾರು ಮಾಡಬೇಕು. ಮತ್ತೆ ಅದೇ ರೀತಿಯಾಗಿ ಅವ್ರಿಗೆ ಅರೆಸ್ಟ್ ಮಾಡಬೇಕಾಗಿ ನಾವು ತಹಸೀಲ್ದಾರ್ ಮುಖಾಂತರ ಮೇಡಮ್ ಮುಖಾಂತರವಾಗಿ ನಾವು ಲೆಟರ್ ಕೊಟ್ಟಿದ್ದೀವಿ. ಅದೇ ತರ ಅವ್ರಿಗೆ ಬಾಬಾ ಸಾಹೇಬ್ ಯಾರು ಅವಮಾನ ಮಾಡಿದ್ದಾರೆ ಅವ್ರಿಗೆ ಈಕ್ವಲ್ ಬಂಧಿಸ್ ಮಾಡಬೇಕು. ಮತ್ತೆ ಅದೇ ರೀತಿ ಗಡೀಪಾರು ಮಾಡಬೇಕಾಗಿ ತಮ್ಮಲ್ಲಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಅದಾಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಹುಜನ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾನು ಬಹುಜನ ಸಂಘಟನೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷರಾಗಿ ಆರ್ ರಾಜಪ್ಪ ಅಂತ ನಾನು ಈ ಸಂಘಟನೆ ಮುಖಾಂತರ ನಮ್ಮ ತಹಸೀಲ್ದಾರ್ ಮೇಡಮ್ ಅವರಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಆ ವಿಷಯ ಏನೆಂದರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಾಗಿನಿಂದ ಈ ತನಕ ಯಾರು ಕೂಡ ಭೇದ ಭಾವ ತೋರಿಸದೆ ಎಲ್ಲರೂ ಸಮಾನರು ಅಂತ ಭಾವನೆ ಇಟ್ಟುಕೊಂಡು ನಾವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ. ಅಂತ ಒಂದು ಬದುಕನ್ನ ಕೆಲವರು ಕಿಡಿಗೇಡಿಗಳು ನಾಶ ಮಾಡಿ ಜಾತಿಗಳನ್ನು ಎತ್ತಿಕಟ್ಟಿ ಈ ಜಾತಿಗಳ ಮೇಲೆ ಒಬ್ಬರ ಮೇಲೆ ಒಬ್ಬರ ದ್ವೇಷ ಬೆಳೆಸ್ಕೊಳ್ಳೋಂಥ ರೀತಿಯಲ್ಲಿ ಇವರು ಗುಲಾಮರ ಅಪ್ಪ ಅಂತ ಹೇಳಿದ್ದಾರೆ. ಅಂದ್ರೆ ಸುಮಾರು ವರ್ಷಗಳ 200 ವರ್ಷಗಳ ಹಿಂದೆ ಅಂದ್ರೆ ಪಂಚಮರನ್ನು ಯಾವ ತರ ಗುಲಾಮರಂತ ಕರೀತಾ ಇದ್ರು ಆ ಭಾವನೆ ಆ ರೀತಿಯಲ್ಲಿ ಅವನು ಮಾತಾಡಿರೋದ್ರಿಂದ ಅವನು ಈಗಲೇ ಕೂಡಲೇ ಅವನ್ನ ಬಂಧಿಸಿ ಗಡೀಪಾರು ಮಾಡ್ಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಇದೇನು ಕೆಲಸ ಆಗಿಲ್ಲ ಅಂದ್ರೆ ಮುಂದಿನ ಹೋರಾಟ ನಾವು ತಾಲೂಕು ಮಟ್ಟದಲ್ಲಿ ದೊಡ್ಡ ಹೋರಾಟ ಹಮ್ಮಿಕೊಳ್ಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಜೈ ಭೀಮ್.